ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಮಲ್ಲೇಪುರ ಗ್ರಾಮದಲ್ಲಿ ನಡೆದ ಗೋಮಾಳ ಜಮೀನಿಗಾಗಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದರು. ಸರ್ವೆ ನಂಬರ್ 50 P1 16 ಎಕರೆ 34 ಕುಂಟೆ ಜಮೀನಿಗೆ ಸಂಬಂಧಿಸಿದಂತೆ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಲ್ಲಿನ ಮೂಲ ನಿವಾಸಿಗಳು ಬದುಕು ಕಟ್ಟಿಕೊಂಡಿದ್ದ ಪ್ರದೇಶ ಈಗ ಬೆಲೆ ಜಾಸ್ತಿಯಾಗಿದೆ ಎಂಬ ಕಾರಣಕ್ಕೆ ಅಧಿಕಾರಿಗಳೊಂದಿಗೆ ಶಾಮೀಲು ಆಗಿ ಕೆಲವು ವ್ಯಕ್ತಿಗಳ ಹೆಸರಿಗೆ ಮಾಡಿರುವುದು ಆಕ್ಷೇಪಾರ್ಹ. 1634 ಕುಂಟೆ ಜಮೀನಿನ ಅಕ್ರಮ ದಾಖಲೆ ಸೃಷ್ಟಿ ಮಾಡಿರುವುದು ವಜಾ ಮಾಡುವಂತೆ ಆಗ್ರಹಿಸಿದ್ದರು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು, ಪ್ರಾಣವನ್ನು ಬಿಟ್ಟೆವು. ಗ್ರಾಮಸ್ಥರಾದ ರಾಮಾಂಜಿನಪ್ಪ ಮಾತನಾಡಿ, ಬಳ್ಯಾರು ಮತ್ತು ಅಧಿಕಾರಿಗಳು ಒಗ್ಗೂಡಿ 16 ಎಕರೆ 34 ಕುಂಟೆ ಜಾಗವನ್ನು ಲಪ್ಟಾಯಿಸಲು ಕಾನೂನಿಗೆ ವಿರುದ್ಧವಾದ ಹಾದಿಯನ್ನು ಬಳಸುತ್ತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರು ಗಮನ ಹರಿಸಿ ಗ್ರಾಮದ ಭೂಸ್ವಾಧೀನದಲ್ಲಿರುವವರಿಗೆ ನ್ಯಾಯ ಒದಗಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಸಿದ್ದರು. 30 ವರ್ಷಗಳಿಂದ ಅನುಭವದಲ್ಲಿದ್ದು ಕಾನೂನು ರೀತಿಯಾಗಿ 50, 53, 90% ಹಾಕಿದ್ರು ಕೂಡ ಅಧಿಕಾರಿಗಳು ಯಾವುದೇ ಇದ್ರ ಬಗ್ಗೆ ಕಾಳಜಿ ವಹಿಸದೆ ನಮ್ಗೆ ದ್ರೋಹ ಬಗ್ದಿದ್ದಾರೆ. ಇವರು ಭೂಗಳ್ಳರ ಪರವಾಗಿದ್ದಾರೆ ಅಧಿಕಾರಿಗಳು. ಯಾಕೆ ಇವ್ರು ಬಡವ್ರ ಪರವಾಗಿಲ್ಲ? ಬಡವ್ರಾಗಿ ಯಾಕೆ ಇದ್ದಾರೆ ಅಂದ್ರೆ ಇವರು ಏನು ಕೆಲಸ ಮಾಡ್ತಾ ಇಲ್ಲ ಬಡವರಿಗೆ. ಯಾಕೆ ಕಾನೂನಾತ್ಮಕ ಒಂದು ಸ್ಪಾಟ್ ಮಾಜಾರ್ ಮಾಡಿ ಈ ಬಡವ್ರಿಗೆ ಹಕ್ಕುಪತ್ರ ಕೊಡ್ಬೋದಾಗಿತ್ತು. ಯಾಕೆ ಬರ್ತಾ ಇಲ್ಲ? ಭೂಗಳ್ಳರು ದುಡ್ಡು ಕೊಟ್ರೆ ಅವ್ರ ಪರವಾಗಿದ್ದಾರೆ ಇವರು. ದಯವಿಟ್ಟು ಇವ್ರು ಕೂಡಲೇ ಬಂದು AC ಅವರಾಗ್ಲಿ DC ಅವರಾಗ್ಲಿ ಸ್ಪಾಟ್ ಮಾಜಾರ್ ಮಾಡಿ ಹಕ್ಕುಪತ್ರ ಕೊಡ್ಬೇಕು. ಇಲ್ಲಂದ್ರೆ ನಾವು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಶತಾಯ ಗತಾಯ ಹೇಳ್ತಾ ಇದ್ದೀವಿ. ಅಧಿಕಾರಿಗಳು ಯಾಕೆ ಮೀನಾಮೇಷ ಅನಿಸ್ತಾ ಇದ್ದಾರೆ? ದುಡ್ಡು ಸರ್, ರಾಜಕೀಯ ಒತ್ತಡ, ದುಡ್ಡು ಸರ್, ಭೂಗಳ್ಳರ ಪರವಾಗಿದೆ ಸರ್. ಇಲ್ಲಿ 107 ಕುಟುಂಬಗಳು ಅನ್ಯಾಯ ಆಗಿದೆ ಸರ್. ದಯವಿಟ್ಟು 107 ಕುಟುಂಬಗಳಿಗೆ ಒಳ್ಳೇದಾಗ್ಬೇಕು. ಅವರು ಬಂದು ಪರಿಶೀಲನೆ ಮಾಡಿ ಹಕ್ಕುಪತ್ರಗಳನ್ನು ನೀಡ್ಬೇಕು ಸರ್ ಅಂತ ನಾನು ಮನವಿ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕದಿರಪ್ಪ ಮಾತನಾಡಿ, 30 ವರ್ಷಗಳಿಂದ ಜಮೀನಿನಲ್ಲಿ 110 ಮನೆ ಕಟ್ಟಿಕೊಂಡು ವ್ಯವಸಾಯ ಮಾಡುತ್ತಿದ್ದ ಗ್ರಾಮಸ್ಥರಿಗೆ ಅನ್ಯಾಯವಾಗುತ್ತಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಕೂದೆಲೆಯ ಅಂತರದಲ್ಲಿರುವ ಮಲ್ಲೇಪುರ ಗ್ರಾಮದ ಕೋಟ್ಯಾಂತರ ಜಮೀನು ನುಂಗಲು ಬಳ್ಯಾರ ಕಣ್ಣು ಬಿದ್ದಿದೆ. ಸುಪ್ರೀಂ ಕೋರ್ಟ್ ನೈಜತೆಯನ್ನು ಪರಿಶೀಲನೆ ಮಾಡಿ ಅಂತ ಆದೇಶ ಕೊಟ್ಟರೂ ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯ ಮಾಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದರು. ಈಗ 16 ಎಕರೆನ ನಾವು ಎಲ್ಲ ಏನು ಸಂಬಂಧಪಟ್ಟ ಎಲ್ಲ ಮಿನಿಸ್ಟರ್ ಇರ್ಬೋದು, ಕಂದಾಯ ಸಚಿವರು ಇರ್ಬೋದು, ಇವ್ರಿಗೆ ಎಲ್ಲರಿಗೂ CS ಎಲ್ಲರ ಹತ್ರ ಮಾತಾಡಿದ್ವಿ. DC ಅವ್ರಿಗೆ ಒಂದು ಆರ್ಡರ್ ಮಾಡಿದ್ದಾರೆ. ಏನಂತ DC ಅವರು ಇದನ್ನ ವಜಾ ಮಾಡಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. DC ಅವರು ಏನು ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಂತ ಇಲ್ಲ. ಹೈಕೋರ್ಟ್ ಅಲ್ಲಿ ನಾವು ಕೇಸ್ ಹಾಕಿದ್ವಿ. ನನ್ನ ಹೆಸರಲ್ಲಿ ನಮ್ಮೂರು ವಕೀಲರು ಎಲ್ಲರೂ ಸೇರಿ ಅವ್ರು ಕೇಸ್ ಹಾಕಿದ್ದಾರೆ. ಏನಂತ DC ಅವರು ನಮ್ಮನ್ನ ಪರಿಗಣಿಸ್ತಾ ಇಲ್ಲ, ಇವ್ರ ಮೇಲೆ ನೀವು ಕ್ರಮ ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ಬೇಕಂತ ಒಂದು ಕೇಸ್ ಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಿಂದ ಭೂ ಕಂಪಳಿಸುವವರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುವುದರ ಮೂಲಕ ಗ್ರಾಮಸ್ಥರಿಗೆ ಜಮೀನು ಮಂಜೂರು ಮಾಡದಿದ್ದಲ್ಲಿ ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷ ಸಂದೇಶ್ ಹಾಗೂ ಮಲ್ಲೇಪುರ ಗ್ರಾಮಸ್ಥರಾದ ನಾರಾಯಣ ಸ್ವಾಮಿ, ಮುನಿರಾಜು, ಮುನಿಶಾಮಪ್ಪ ಸೇರಿದಂತೆ ಭೂಸ್ವಾಧೀನದಲ್ಲಿರುವ ಗ್ರಾಮಸ್ಥರು ಭಾಗಿಯಾಗಿದ್ದರು.